ಸ್ನೇಹಿತರೆ ನೋಡಿ, ಸರ್ಕಾರ ಹೇಳಿದೆ ಈ UHIDದು ಏನು ತಾಂತ್ರಿಕ ದೋಷ ಇತ್ತೋ ಅದನ್ನು ಸರಿಪಡಿಸ್ಕೊಂಡಿದ್ದೀವಿ ಅಂತ. ಅಂದರೆ ಇನ್ಮೇಲಿಂದ ನಿಮ್ಮ ಮನೆಗಳ ಹತ್ರ ಸರ್ವೆ ಬರ್ತಾರೆ ನೋಡಿ. ಸ್ನೇಹಿತರೆ, ಹೈಕೋರ್ಟ್ ಹೇಳಿದೆ UHID ಯಾರು ನಿಮ್ಮ ಮನೆ ಹತ್ರ ಶಿಕ್ಷಕರು ಸರ್ವೆ ಬರ್ತಾರಲ್ಲ ನೋಡಿ, ನಿಮ್ಮ ವೈಯಕ್ತಿಕ ಮಾಹಿತಿ ನೀವು ಕೊಡ್ಬೋದು ಅಥವಾ ಕೊಡ್ದಂಗಿರ್ಬೋದು, ಅವರು ನಿಮ್ಮ ಹತ್ರ ಬಲವಂತ ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ, UHID ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ಮನೆ ಸಮೀಕ್ಷೆ ನಡೀತಾ ಇದೆ. ಸ್ವಲ್ಪ ಕಮ್ಮಿ ನಡೀತಾ ಇತ್ತು ಸಮೀಕ್ಷೆ, ಇನ್ಮೇಲಿಂದ ಪೂರ್ತಿ ನಡೆಯುತ್ತೆ. ಸ್ನೇಹಿತರೆ ನೋಡಿ, ಹೈಕೋರ್ಟಿಂದ ಕೆಲವು ನಿಯಮಗಳು ಜಾರಿಯಾಗಿವೆ ನೋಡಿ. ಯಾರಾದರೂ UHID ಯಾರು ಇವ್ರು ಬರ್ತಾರಲ್ಲ ಸರ್ಕಾರದಿಂದ ಶಿಕ್ಷಕರು ನಿಮ್ಮ ಮನೆ ಹತ್ರ, ಅವ್ರಿಗೆ ನೀವು ಏನೇನು ಮಾಹಿತಿ ಕೊಡಬೇಕು ಅಥವಾ ಕೊಡಲೇಬೇಕಾ ಕೊಡಬಾರ್ದಾ, ಇದ್ರ ಬಗ್ಗೆ ನಾವು ಪೂರ್ತಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ ನೋಡಿ, ನಿಮ್ಮ BPL ಕಾರ್ಡು 100% ಕ್ಯಾನ್ಸಲ್ ಆಗುತ್ತೆ. ಹಾಗೂ ಗೃಹಲಕ್ಷ್ಮಿದು ಏನು ತಗೋತಾ ಇದ್ದೀರ 2,000 ರೂಪಾಯಿ, ಅದು ಕೂಡ ಕ್ಯಾನ್ಸಲ್ ಆಗುವ ಸಂದರ್ಭ ಬಂದೇ ಬರುತ್ತೆ. ಸ್ನೇಹಿತರೆ ನೋಡಿ, ಸರ್ಕಾರದಿಂದ ಏನೆಲ್ಲ 5 ಭಾಗ್ಯಗಳು ತಗೋತಾ ಇದ್ದೀರಲ್ಲ ಅದು ಕೂಡ ಹೊಂಟೋಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಏನು ಈ ಥರ ಹೇಳ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಕರೆಕ್ಟಾಗಿ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ ನೋಡಿ, ಹೈಕೋರ್ಟಿಂದ ಏನು ಹೇಳಿದ್ದಾರೆ ಅಂದರೆ ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಯಾರಾದರೂ ಸರ್ವೆ ಬಂದಾಗ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ನಿಮ್ಮ ಮಾಹಿತಿ ಅವ್ರಿಗೆ ಕೊಡ್ಬೋದು, ಇಲ್ಲ ಅಂದರೆ ಕೊಡೋ ಅವಶ್ಯಕತೆ ಇಲ್ಲ. ಅವರು ಕೂಡ ಸರ್ಕಾರದಿಂದ ನಿಮಗೆ ಬಲವಂತ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಸ್ನೇಹಿತರೆ ನೋಡಿ, ನೀವು ಆಧಾರ್ ಕಾರ್ಡ್ಗೆ OTP ಕೊಡ್ತೀರಾ ಅಲ್ವಾ ನಿಮ್ಮ ಮನೆ ಹತ್ರ ಬಂದಾಗ ಶಿಕ್ಷಕರು, ಅದನ್ನು ಯಾರಾದರೂ ಅವರ ಸ್ವಾರ್ಥಕ್ಕೆ ಬಳಸ್ಕೊಬಿಟ್ರೆ ನಿಮ್ಮ ಅಕೌಂಟು ಖಂಡಿತ ಖಾಲಿ ಆಗ್ಬೋದು. ಅಥವಾ ನಿಮ್ಮ ಆಧಾರ್ ಕಾರ್ಡ್ನ ಬೇರೆಯವ್ನು ತೊಗೋಬೋದು, ಅಥವಾ ನೀವು ಬ್ಯಾಂಕಿಗೆ ಸೀಡಿಂಗ್ ಮಾಡಿರ್ತೀರಲ್ಲ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು, ಲೋನ್ ಕೂಡ ಹಾಳಾಗ್ಬೋದು. ಯಾರು ಏನು ಬೇಕಾದ್ರೂ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನ ಎತ್ಕೋಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು OTP ಕೊಡಬೇಕು. ಈ ಯಾರು ಸರ್ಕಾರದಿಂದ ಬಂದಿರ್ತಾರೆ ಖಂಡಿತ ಅವ್ರದ್ದು ಯಾರ್ದು ತಪ್ಪಿರಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಆದರೆ ಒಂದು ವೇಳೆ ಯಾರಾದರೂ ಇದನ್ನು ಅವರ ಸ್ವಂತಕ್ಕೇನಾರ ಬಳಸ್ಕೊಂಬಿಟ್ರೆ, ದುರುಪಯೋಗ ಮಾಡ್ಕೊಂಬಿಟ್ರೆ OTP, ಖಂಡಿತ ನಿಮ್ಗೆಲ್ರಿಗೂ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ ನೋಡಿ, ಏನು ಈ 5 ಭಾಗ್ಯಗಳು ಇಸ್ಕೊತಾ ಇದ್ದೀರಲ್ವಾ, ಇದರಲ್ಲಿ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಖಂಡಿತ ಅವ್ರದ್ದು BPL ಕಾರ್ಡು 100% ಅನರ್ಹ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಏನಿದೆ ಈ ಯೂಟ್ಯೂಬಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ನೋಡಿ 5 ಭಾಗ್ಯಗಳೆಲ್ಲ ಸಿಗ್ತಾ ಇದೆ ನಿಮಗೆ ಅಂತ, ಅಂದರೆ 5 ಬೆನಿಫಿಟ್ಸ್ ಅಂತ. ಈ ಸರ್ಕಾರದಿಂದ ಏನು ಕೊಡ್ತಾ ಇದ್ದಾರೆ ಅದಲ್ಲ, ಅದು ಬಿಟ್ಟು ಬೇರೆ ಕೊಡ್ತಾ ಇದ್ದಾರೆ, 5,000 ಸಿಗುತ್ತೆ ಅಂತ. ಖಂಡಿತ ಈ ಸ್ಟಿಕ್ಕರ್ ಹಾಕಿರೋ ಮನೆಗೆ 5,000 ರೂಪಾಯಿ ಎಲ್ಲ 50 ಪೈಸೆನೂ ಕೊಡಲ್ಲ. ಯಾಕಂದರೆ ಇದು ಸರ್ಕಾರದ ಯೋಜನೆ ಆಗಿರುತ್ತೆ, ನಿಮ್ಮ ಮಾಹಿತಿ ತಗೊಳ್ಳೋಕ್ಕಷ್ಟೇ ಸರ್ಕಾರ ಬಂದಿರುತ್ತೆ ಹೊರತು ಕಾಸು ಕೊಡೋಕ್ಕಂತೂ ಅಲ್ವೇ ಅಲ್ಲ. ಸ್ನೇಹಿತರೆ ನೋಡಿ, ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಮತ್ತು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವ್ರುಗಳಿಗೆ ಗೃಹಲಕ್ಷ್ಮಿ ಬರಲ್ಲ, BPL ಕಾರ್ಡು ಬರಲ್ಲ, ಖಂಡಿತ ಅವ್ರಿಗೆ APL ಸಿಗುತ್ತೆ. ಸ್ನೇಹಿತರೆ ನೋಡಿ, ಇದು ಜಾತಿ ಗಣತಿ ನಿಮ್ಮ ಮನೆ ಹತ್ರ ಬಂದಾಗ ನಿಮಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇವೆರಡು ತುಂಬ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ನೀವು ಏನು ದುಡಿತಾ ಇದ್ದೀರಾ, ವರ್ಷಕ್ಕೆ ಎಷ್ಟು ಆದಾಯ ಇದೆ, ಮನೇಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಯಾರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇವೆಲ್ಲ ನೀವು ಮಾಹಿತಿ ಕೊಡಬೇಕಿರುತ್ತೆ. ಯಾಕಂದರೆ ಶಿಕ್ಷಕರು ಬಂದಾಗ. ಸ್ನೇಹಿತರೆ, ಅಕ್ಟೋಬರ್ 7ನೇ ತಾರೀಕುವರೆಗೂ ಡೇಟ್ ಇದೆ. ಶಿಕ್ಷಕರು ನಿಮ್ಮ ಮನೆ ಹತ್ರ ಬರ್ತಾರೆ. ದಯವಿಟ್ಟು ನೀವು ಅವ್ರಿಗೆಲ್ಲರಿಗೂ ಸಹಕರಿಸಿ ನಿಮ್ಮ ಅನಿಸಿಕೆ ಏನಿದೆ ಅವ್ರ ಜೊತೆ ಹಂಚ್ಕೊಳ್ಳಿ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.